ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್. ನಾನಿವತ್ತು ಉಡುಪಿ ಸ್ಟೈಲಲ್ಲಿ ಸುವರ್ಣಗೆಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಸುವರ್ಣಗೆಡ್ಡೆ ಪಲ್ಯಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನೊಂದು ಅರ್ಧ kg ಆಗೋಷ್ಟು ಸುವರ್ಣಗೆಡ್ಡೆ ತೊಗೊಂಡಿದ್ದೆ. ಇದು ಅರ್ಧ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ನಮ್ಮ ಯಜಮಾನರು. ನಾನು ಇವಾಗ ಇದನ್ನು ಎಲ್ಲ ಸಿಪ್ಪೆಲ್ಲ ತಕ್ಕೊಂಡ್ಬಿಡ್ತೀನಿ. ಫಸ್ಟು ಕ್ಲೀನಾಗೆ ಈ ರೀತಿ ಸಿಪ್ಪೆಲ್ಲ ತೆಗೆದುಬಿಡೋಣ. ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಇದರಲ್ಲಿ ಗೆಡ್ಡೆ. ನೀವು ಇದೊಂದು ಸ್ವಲ್ಪ ಏನಾದರೂ ಗಿಡ ಹಾಕ್ಬಿಟ್ರೆ ತುಂಬಾ ಆಡ್ಕೊಂಡ್ಬಿಡುತ್ತೆ. ಇದು ಸುವರ್ಣಗೆಡ್ಡೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ನಾವು ನೋಡಿ ಇವಾಗೆಲ್ಲ ಸಿಪ್ಪೆಲ್ಲ ಬಿಡಿಸಿದ್ದಾಯಿತು. ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದ್ಮೇಲೆ ಇದು ಕ್ಲೀನಾಗಿ ತೊಳ್ಕೊಂಬಿಡೋಣ. ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಮೊದಲು ಸುವರ್ಣಗೆಡ್ಡೆನ ಕಟ್ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಕೈಗೆ ತುರ್ಕೆ ಬರುತ್ತೆ. ಅದಕ್ಕೋಸ್ಕರ ನೀವು ಮೊದಲು ಎಣ್ಣೆ ಹಾಕ್ಕೊಂಡು ಹೀಗೆಲ್ಲ ಹಚ್ಕೊಳ್ಳಿ. ನಂತರ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ನಾವು ಪಲ್ಯ ಮಾಡ್ತಾ ಇರೋದ್ರಿಂದ ನಾನು ಚಿಕ್ಕ ಸೈಜೇ ಕಟ್ ಮಾಡ್ಕೊಳ್ತೀನಿ. ಫಸ್ಟು ಎಲ್ಲ ಹೀಗೆ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಉಡುಪಿಯಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಇರುತ್ತೆ ಈ ಪಲ್ಯ. ಮತ್ತು ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಸುವರ್ಣಗೆಡ್ಡೆ. ನೋಡಿ ಹೀಗೆ ಎಲ್ಲ ನಾನು ಒಂದೇ ಸೈಜ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸುವರ್ಣಗೆಡ್ಡೆನ. ನೋಡಿ ಇನ್ನು ಎಲ್ಲ ಕಟ್ ಮಾಡ್ಕೊಳ್ಬೇಕು. ಇನ್ನು ಎಲ್ಲ ಕಟ್ ಮಾಡ್ಕೊಳ್ತೀನಿ. ಅಪೆಂಡಿಕ್ಸ್ ಕಾಯಿಲೆ ಮತ್ತು ಪೈಲ್ಸು ಈ ಥರ ಇನ್ನೂ ಹಲವಾರು ಇದೆ ಇದರದ್ದು ಗುಣಗಳು. ಅಂದರೆ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಇದರಿಂದ. ತುಂಬಾ ನಾವಿದ್ರ ಬಗ್ಗೆ ನಾವು ಮಾತಾಡ್ತಾ ಹೋದರೆ ತುಂಬಾ ಔಷಧಿ ಗುಣ ಇದೆ ಇದರಲ್ಲಿ. ನೋಡಿ ಇವಾಗೆಲ್ಲ ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಈ ಕಟ್ ಮಾಡಿರೋ ಪೀಸ್ನೆಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದೆರಡು ಸಲ ತೊಳ್ಕೊಳ್ಳೋಣ ಇದನ್ನು. ನೋಡಿ ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಇನ್ನೂ ಒಂದು ಸಲ ನೀರು ಹಾಕ್ಕೊಂಡು ನಾನು ತೊಳ್ಕೊಂಡಿದ್ದೀನಿ. ಒಂದೆರಡು ಸಲ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೇಯಿಸೋಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು, 1 ಟೀ ಸ್ಪೂನ್ ಅರಿಶಿನ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಇವಾಗ ಸ್ಟವ್ ಹಚ್ಕೊಂಡು ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು. ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು. ನಾನು ಬಾಣಲಿಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಬೇಯಬೇಕು. ಈ ರೀತಿ ಬೇಯುವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೆಲ್ಲ ಹಾಕಿದ್ರೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನೀರು ಕಡಿಮೆ ಆಗ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಯಿತು. ಈಗ ಸುವರ್ಣಗೆಡ್ಡೆ ಚೆನ್ನಾಗಿ ಬೆಂದಿದೆ. ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಸುವರ್ಣಗೆಡ್ಡೆ. ಈಗ ನಾವು ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ನಾವು ಬಾಣಲೆ ಇಟ್ಕೊಳ್ಳೋಣ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಕಾಯಿ. ನೀವು ಸುವರ್ಣಗೆಡ್ಡೆನ ಕುಕ್ಕರಲ್ಲಿ ಬೇಕಾದರೂ ನೀವು ಬೇಯಿಸ್ಕೊಳ್ಬೋದು. ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5 ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮೆಂತ್ಯಕಾಳು ಒಂದು 10 ಕಾಳು ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ. ಜೀರಿಗೆನ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಫಸ್ಟೇ ಹಾಕ್ಕೊಂಡ್ರೆ ನಾವು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಹಾಕ್ಕೊಳ್ತೀವಿ. ಇವಾಗ ಇದೆಲ್ಲ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನಾವು ನೀರೇನು ಹಾಕ್ಬಾರ್ದು. ಮತ್ತು ಫ್ರೈ ಮಾಡುವಾಗ ಅಷ್ಟೇ ನಾವು ಡ್ರೈ ಫ್ರೈಯೇ ಮಾಡಿರೋದು. ನೋಡಿ ಈ ರೀತಿ ತರ್ತರಿಯಾಗಿರಬೇಕು ನಾವು ರುಬ್ಕೊಂಡಿರೋದು. ಇದು ನೈಸಿಗೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ತೆಂಗಿನ ತುರಿನ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀವಿ. ನೀರು ಹಾಕ್ಕೊಳ್ಬಾರ್ದು. ಇನ್ನು ನಾವು ಉಡುಪಿ ಸ್ಟೈಲಲ್ಲಿ ನಾವು ಸುವರ್ಣಗೆಡ್ಡೆ ಪಲ್ಯ ಮಾಡಬೇಕು ಅಂದರೆ ತೆಂಗಿನ ಎಣ್ಣೆನ ಉಪಯೋಗಿಸ್ಬೇಕು. ಉಡುಪಿ ದೇವಸ್ಥಾನದಲ್ಲಿ ಸೇಮ್ ಇದೇ ರೀತಿ ಮಾಡೋದು. ಸುವರ್ಣಗೆಡ್ಡೆ ಪಲ್ಯನ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಸುವರ್ಣಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ. ನಾವಿವಾಗ ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಸುವರ್ಣಗೆಡ್ಡೆ ತೊಗೊಳ್ಳುವಾಗ ಸ್ವಲ್ಪ ಕೆಂಪು ಕಲರ್ ಇರೋದು ನೀವು ಸುವರ್ಣಗೆಡ್ಡೆ ತೊಗೊಳ್ಳಿ, ವೈಟ್ ಕಲರ್ ಇರೋದು ತೊಗೊಬೇಡಿ. ನಾಲ್ಗೆ ಕ್ರಾಕ್ ಥರ ಆಗುತ್ತೆ ಮತ್ತು ತುರ್ಕೆ ಆಗುತ್ತೆ, ಅದಕ್ಕೋಸ್ಕರ ಹೇಳಿತ್ತು. ಹುಷಾರಾಗಿ ನೋಡಿಕೊಂಡು ತೊಗೊಳ್ಳಿ ಸುವರ್ಣಗೆಡ್ಡೆನ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಉಡುಪಿ ಸ್ಟೈಲ್ ಸುವರ್ಣಗೆಡ್ಡೆ ಪಲ್ಯ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈ ಪಲ್ಯನ ನೀವು ಅನ್ನಕ್ಕೆ ಸೈಡ್ ಡಿಶ್ ಥರ ಹಾಕ್ಕೊಂಡು ತಿನ್ಬೋದು ಮತ್ತು ತಿಳಿಸಾರಿಗೂ ಹಾಕ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನಾನು, ನೀವು ಉಡುಪಿ ಸ್ಟೈಲು ಸುವರ್ಣಗೆಡ್ಡೆ ಪಲ್ಯ ಮಾಡಬೇಕು ಅಂತ ಅಂದರೆ ತೆಂಗಿನ ಎಣ್ಣೆನೇ ಉಪಯೋಗಿಸಿ, ಅದು ಬಿಟ್ಟು ಬೇರೆ ಎಣ್ಣೆ ಉಪಯೋಗಿಸ್ಬೇಡಿ, ಆಗಲೇ ಟೇಸ್ಟ್ ಕೊಡೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.